ನಾವೆಲ್ಲರೂ ಕೂಡ ಭಗವಂತನ ಮುಂದೆ ಭಿಕ್ಷುಕರು. ಎಲ್ಲ ಮಾತೆಯರು ಇದನ್ನ ಮನೆಯಲ್ಲಿ ಕೇಳಿ, ನಿಮ್ಮ ಯಜಮಾನರ ಸಂಬಳ ಏನು ಅಂತ ನಿಮಗೆ ಗೊತ್ತು, ಅವರು ಏನು ಸಂಪಾದನೆ ಮಾಡಬಹುದು ಅಂತ ಗೊತ್ತು. ಆ ಸಂಪಾದನೆಯನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ದೇ ಆದರೆ ಅದು ನನಗೆ ಬೇಡ ಅಂತ ಹೇಳ್ತಕ್ಕಂಥ ದಾಷ್ಟ್ಯವನ್ನ ಹೆಣ್ಣು ಮಕ್ಕಳು ಬೆಳೆಸ್ಕೋಬೇಕು. ನಾವೆಲ್ಲರೂ ಕೂಡ ಭಗವಂತನ ಮುಂದೆ ಭಿಕ್ಷುಕರು. ಅದಕ್ಕೆ ಜೇಡರ ದಾಸಿಮಯ್ಯ ಬರೆದಿದ್ದು ಇಳೆ ನಿನ್ನ ದಾನ. ಈ ಭೂಮಿ ಏನ್ ಕೊಟ್ಟಿದ್ಯಪ್ಪ ಅದನ್ನ ನಿನ್ನ ದಾನ. ಮಳೆ ನಿನ್ನ ದಾನ. ಸದ್ಯ ಒಂದು ಮಳೆ ಬಂದ್ರೆ ಸಾಕಪ್ಪ ಅಂತಿದ್ದೀರಿ, ಬರ್ತಾ ಇಲ್ಲ ನೋಡ್ರಿ. 40 ಡಿಗ್ರಿ ದಾಟ್ತಾ ಇದೆ ಎಲ್ಲ ಕಡೆ. ಹೀಟ್ ವೇವ್ ಅಂತ ಇದ್ದಾರೆ. ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಸೂಪರ್ ಎಲ್ನಿನೋ ಎಫೆಕ್ಟ್, ಈ ಸರಿ ಮಾನ್ಸೂನ್ ಕಮ್ಮಿ ಬರುತ್ತೆ ಅಂತ. ಮಳೆ ನಿನ್ನ ದಾನ, ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ಅಂತಾರೆ. ಮಾನ್ಸೂನ್ ಮಾರುತಗಳನ್ನ ಹೊತ್ಕೊಂಡ್ಬರ್ಬೇಕಲ್ಲ, ಆ ಮಳೆಯ ಮಾರುತಗಳನ್ನ ಕರಾವಳಿನಲ್ಲಿ ಸಮುದ್ರದ ಮೇಲೆ ಆವಿ ಆದಂತಹ ನೀರನ್ನ ಮೋಡಗಳಾಗಿ ಮಾರ್ಪಾಡಾದಾಗ ಬಲವಾದ ಗಾಳಿ ಬೀಸಿ ಮೇಲ್ಗಡೆ ತನಕ ಬಂದು ಯಲ್ಲಾಪುರ ದಾಟಿ ಕಲ್ಗಟ್ಟಿಗೆ ಬಂದ್ರೆ ಧಾರವಾಡ ಹುಬ್ಳಿಗೆ ಮಳೆ, ಇಲ್ದರೆ ಎಲ್ಲಿಂದ ಮಳೆ? ಅಂತ ಬಲವಾದ ಗಾಳಿಯನ್ನ ಬೀಸ್ತಕ್ಕಂತ ಪುಣ್ಯಾತ್ಮ ಯಾರು ಕೊಟ್ಟಿದ್ದಾನೆ ಅಂತಂದ್ರೆ, ಯಾರು ಈ ತರ ಏರ್ ಕೂಲರ್ ಹಾಕಿದರೆ ಸಮುದ್ರದ ಹತ್ರ. ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ಅಂತಾರೆ. ಮುಂದಿನ ನೋಡಿ ಬಹಳ ಮುಖ್ಯ. ನಿನ್ನ ದಾನವನ್ನುಂಡು ಅನ್ಯರನ್ನ ಪಗೊಳ್ಳುವ ಕುನ್ನಿಗಳ ನಾಬಿಡೆ ರಾಮನಾಥ ಅಂತಾರೆ ಜೇಡರ ದಾಸಿಮಯ್ಯ. ಏನ್ MA PhD ನನ್ನಂಗ ಲಾಯರ ಜಡ್ಜ? ನಿಜ ಜೀವನವನ್ನ ಕಂಡುಕೊಂಡಂಥವ್ರು, ಹಾಗೆ ಕಂಡುಕೊಂಡಂತಹ ಸತ್ಯವನ್ನ ತಿಳಿದಂಥವ್ರು. ಹಾಗಾಗಿ ಏನನ್ನ ನೋಡ್ಬೇಕಾಗುತ್ತೆ ನಾವು? ಈ ಸತ್ಯವನ್ನ ಅರಿವು ಮಾಡ್ಕೋಬೇಕಾಗುತ್ತೆ ಅಂತಂದ್ರೆ ನಮ್ಮ ಸುತ್ತ ಇರ್ತಕ್ಕಂತಹ 6 ವೈರಿಗಳನ್ನ ದಾಟಿಸ್ಬೇಕು ನಾವು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥ 6 ವೈರಿಗಳೇನಿದ್ದಾರೆ, ಆ ಅಟ್ಯಾಚ್ಮೆಂಟ್ಸು, ಅದನ್ನ ಬಿಡ್ತಾ ಹೋದ್ರೆ ಹೊತ್ತಿಯಂತೆ ಮನುಷ್ಯ ಹಗರ ಆಗ್ತಾನೆ ಅಂತ. ಅದನ್ನ ಕಂಡಂತ ವಿಜಯದಾಸರು ಹೇಳ್ತಾರೆ, ಅಂತರಂಗದ ಕದವು ತೆರೆಯಿತಿಂದು ಅಂತ. ಮನೆ ಬಾಗಿಲು ತೆಗೆಯೋದು ಮುಖ್ಯ ಅಲ್ಲ, ಮನೆ ಬಾಗಿಲು ಹಾಕೋದು ಮುಖ್ಯ ಅಲ್ಲ, ಮನದ ಬಾಗಿಲನ್ನ ಮುಚ್ಚಬಾರ್ದು ಅಂತ ಹೇಳ್ತಾರೆ. ಇವತ್ತು ನಾವು ಮನದ ಬಾಗಿಲನ್ನ ಮುಚ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ವಿಜಯದಾಸ್ ಹೇಳ್ತಾರೆ, ಅಂತರಂಗದ ಕದವು ತೆರೆಯಿತಿಂದು. ಯಾಕೆ ಅಂತ ಕೇಳಿದ್ರೆ, ಎಂತು ಪುಣ್ಯದ ಫಲವೋ ಪ್ರಾಪ್ತಿ ದೊರಕಿತು ಎನಗೆ ಅಂತ. ಎಷ್ಟು ಪುಣ್ಯ ಮಾಡಿದ್ರು ದೊಡ್ಡವರು. ಹಲವಾರು ಸರ್ತಿ ನಾವು ದರ್ಶನಕ್ಕೆ ಬಂದಿದ್ದೀವಿ, ಹಲವಾರು ಶಿವರಾತ್ರಿಗಳಲ್ಲಿ ನೋಡಿದ್ದೀವಿ. ಇವೆಲ್ಲವನ್ನ ಮಾಡಿದ ನಂತರ ನಮಗೆ ಸಿಗ್ತಕ್ಕಂಥ ಪುಣ್ಯ, ತಂದೆ ತಾಯಿಗಳು ಮಾಡಿದಂಥ ಪುಣ್ಯ, ಗುರು ಹಿರಿಯರು ಮಾಡಿದಂಥ ಪುಣ್ಯ, ಸನ್ಯಾಸಿಗಳು ಗುರುಗಳು ಕೊಟ್ಟಂತಹ ಪುಣ್ಯದ ಫಲವಾಗಿ ಪ್ರಾಪ್ತಿ ದೊರಕಿತು ಎನಗೆ ಅಂತರಂಗದ ಕದವು ತೆರೆಯಿತಿಂದು ಅಂತ. ಯಾವ ಥರ ಲಾಕ್ ಆಗಿತ್ತು ಅಂತಂದ್ರೆ, ಸುತ್ತಲಿದ್ದವರೆಲ್ಲ ಪಲಾಯನವಾದರು ಅಂತ ಹೇಳ್ತಾರೆ. ಸುತ್ತಲಿದ್ದಂಥ 6 ಜನ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋ 6 ಜನ ಫ್ರೆಂಡ್ಸ್ ಏನಿದ್ರು, ಸುತ್ತಲಿದ್ದವರೆಲ್ಲ ಪಲಾಯನವಾದರು. ಭಕ್ತಿ ಕಕ್ಕಡವೆಂಬೋ ಜ್ಞಾನದೀಪ ಅಂತ. ಇದಕ್ಕೆ ಬೇಕಾಗಿರ್ತಕ್ಕಂಥ ಟಾರ್ಚ್ ಯಾವುದು ಅಂತಂದ್ರೆ ಭಕ್ತಿ ಅಂತಕ್ಕಂಥದ್ದು. ಆ ಭಕ್ತಿಯಲ್ಲಿರ್ತಕ್ಕಂಥ ಒಂದು ಬತ್ತಿಯನ್ನು ನೀವು ಮಾಡಿಕೊಂಡು ಜ್ಞಾನ ದೀಪವನ್ನು ಹಚ್ಕೊಂಡ್ರೆ, ಭಕ್ತಿ ಕಕ್ಕಡವೆಂಬ ಜ್ಞಾನದೀಪ ಜತ್ಯಾಗಿ ಹಿಡ್ಕೊಂಡು ದ್ವಾರದೊಳಗೆ ಪೊಕ್ಕೆ ಅಂತಾರೆ. ಗಟ್ಟಿಯಾಗಿ ಹಿಡ್ಕೋಬೇಕು ಅದನ್ನ, ಲಾಂಧ್ರನ. ಗಾಳಿಗೆ ಆರೋಗ್ಬಿಡ್ದು. ದೀಪವು ನಿನ್ನದು, ಗಾಳಿಯು ನಿನ್ನದು, ಆರದಿರಲಿ ಬೆಳಕು ಅಂತ ಯೋಚನೆ ಮಾಡಬೇಕಲ್ವ ನಾವು. ಹಾಗೆ ಮಾಡಿರ್ತಕ್ಕಂಥದ್ದು ಅದನ್ನ ಜತ್ಯಾಗಿ ಹಿಡ್ಕೊಂಡು ದ್ವಾರದೊಳಗೆ ಪೊಕ್ಕೆ ಎತ್ತ ನೋಡಿದ ರಥ ಶೃಂಗಾರ ಸದನ ಅಂತ ಹೇಳ್ತಾರೆ. ಭಗವಂತನನ್ನ ಪ್ರಾಪ್ತಿ ಮಾಡಿಕೊಂಡು ಆ ಮೌಂಟನ್ನ ಟಾಪ್ ಹತ್ತಬೇಕು ಅಂತಂದ್ರೆ ಇರ್ತಕ್ಕಂಥ ಎಲ್ಲ ಅಟ್ಯಾಚ್ಮೆಂಟ್ ಬಿಡ್ತಾ ಹೋಗ್ಬೇಕು. ಕಾಲು ಎಳಿತಕ್ಕಂಥವ್ರನ್ನ ಬಿಡ್ತಾ ಹೋಗ್ಬೇಕು. ಯಾರ್ಯಾರು ಕಾಲು ಎಳಿತಾರೆ ಅಂತಂದ್ರೆ ಹೆಸರುಗಳನ್ನ ಹೇಳುವಂಥದ್ದಲ್ಲ ನೀವು. ಇವರ ಪ್ರಲೋಭನೆಗೆ ಸಿಕ್ಕದೆ, ಅವರ ಪ್ರಲೋಭನೆಗೆ ಸಿಕ್ಕದೆ, ಅವರಿಂದ ಇನ್ಫ್ಲೂಯೆನ್ಸ್ಗಾದೆ, ಇವರಿಂದ ಇನ್ಫ್ಲೂಯೆನ್ಸ್ಗಾದೆ, ಅದಲ್ಲ. ಅದೆಲ್ಲವೂ ನಮ್ಮಲ್ಲೇ ಇರ್ತಕ್ಕಂಥದ್ದು. 6 ಜನ ವೈರಿಗಳನ್ನು ದಾಟಿಸ್ಬೇಕು. 6 ಜನ ವೈರಿಗಳನ್ನು ದಾಟಿಸ್ಬೇಕು ಅಂತಂದ್ರೆ ಸುಲಭವಾಗಲ್ಲ. ಅದಕ್ಕೆ ಶ್ರಮ ಪಡಬೇಕು. ಏನನ್ನ ಶ್ರಮ ಪಡಬೇಕು ಅಂತಂದ್ರೆ, ನನ್ನದಲ್ಲದವ್ರು ನನಗೆ ಬೇಡ ಅಂತ ಅನ್ನೋದನ್ನು ಹೇಳಬೇಕು. ಅದಕ್ಕೆ ನಮಗೆ ಕಣ್ಣಿಗೆ ಸಿಗ್ತಕ್ಕಂಥ ಪುಣ್ಯಾತ್ತಿ ಗಿತ್ತಿ ಯಾರು ಅಂತ ಹೇಳಿದ್ರೆ, ಆಗ ಬಸವಾದಿ ಶರಣರ
ಜೊತೆಲಿದ್ದಂತಹ ಆಯ್ದಕ್ಕಿ ಲಕ್ಕಮ್ಮ ನಮಗೆ ಕಾಣಕ್ಕೆ ಸಿಗ್ತಾಳೆ. ಆ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ಅವರ ಕೆಲಸ ಏನಿರುತ್ತೆ ಕಾಯಕ ಅಂತ ಹೇಳಿದ್ರೆ, ಅವಳ ಗಂಡ ಬೀದಿಯನ್ನು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡೋ ಅಂಥ ಸಂದರ್ಭದಲ್ಲಿ ಅಳಿದುಳಿದಿರ್ತಕ್ಕಂಥ ಧಾನ್ಯಗಳನ್ನು ತಗೋಬೇಕು. ಅದನ್ನು ವೀಡ್ ಔಟ್ ಮಾಡಿ, ಡ್ರೈ ವೇಸ್ಟು, ವೆಟ್ ವೇಸ್ಟು ಅಂತೆಲ್ಲ ಮಾಡಿ ಆ ಧಾನ್ಯ ಸಂಗ್ರಹಣೆ ಮಾಡಬೇಕು. ಇವತ್ತಿನ ದಿನದ ಥರ ಸೂಪರ್ ಮಾರ್ಕೆಟ್ ಇರಲಿಲ್ಲ. ಕಾಳು ಕಡ್ಡಿಗಳನ್ನು ಮಾಡೋ ಅಂಥ ಅವನೊಂದು ಸ್ವಲ್ಪ ಜ್ವರ ಸರಿಪಡಿಸ್ಕೊಂಡು ಹೋಗ್ತಾನೆ ಅಂತ ಹೋಗ್ತಾರೆ. ಹೋಗಿ ಅಲ್ಲಿ ಚೆಲ್ಬಿಟ್ಟಿರ್ತಾರೆ, ತಗೊಂಡ್ರೆ ಅದನ್ನು ತಗೊಂಡು ಬಂದ್ಬಿಡ್ತಾನೆ. ಯಾರು? ಲಕ್ಕಮ್ಮನ ಗಂಡ. ಲಕ್ಕಮ್ಮ ಪ್ರಶ್ನೆ ಕೇಳ್ತಾಳೆ. ಏನು ಪ್ರಶ್ನೆ ಕೇಳ್ತಾಳೆ? ದಿನ ಎಲ್ಲ ಮಾಡಿದ್ರು ಒಂದು ಚಟಾಕ್ ಸಿಗ್ತಿರ್ಲಿಲ್ಲ, ಇವತ್ತು ಅರ್ಧ ಗಂಟೆನಲ್ಲೇ ಇಷ್ಟೆಲ್ಲ ತಗೊಂಡು ಬಂದ್ಬಿಟ್ಟಿದ್ಯಾ, ಏನಾಯ್ತು ಹೇಳು, ಕದ್ದಿದ್ಯಾ ಯಾರ ಮನೆಯಿಂದ ನಾರು ಅಂತ ಪ್ರಶ್ನೆ ಕೇಳ್ತಾಳೆ ಲಕ್ಕಮ್ಮ. ಇಲ್ವೇ, ಈ ಥರ ಹಿಂಗೆ ಹೋಗಿದ್ದೆ ಅಂತ ಎಲ್ಲ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಆಗ ಅವಳೊಂದು ಮಾತು ಹೇಳ್ತಾಳೆ, ನಾವಿರೋದಿಬ್ರು, ನಂಗೊಂದು ಚಟಾಕು ನಿಂಗೊಂದು ಚಟಾಕು, ಅರ್ಧ kg ಯಾಕೆ, ಮಿಕ್ಕಿದ್ದನ್ನ ತೆಗೆದುಕೊಂಡೋಗಿ ಭಂಡಾರಕ್ಕೆ ಹಾಕ್ಬಿಟ್ಟು ಬಾ. ಆ ಭಂಡಾರಕ್ಕೆ ಹಾಕ್ಬಿಟ್ಟು ಬಂದ್ರೆ ಇವತ್ತು ನಿನಗೆ ಇಲ್ಲಿ ಕಾಯಕ ದಾಸೋಹ, ಆ ನಂತರ ಪ್ರಸಾದ, ಇಲ್ಲದಿದ್ರೆ ಇಲ್ಲ ಅಂತ ಹೇಳ್ತಾಳೆ. ಅಂತ ಲಕ್ಕಮ್ಮರು ಇವತ್ತು ನಮ್ಮಲ್ಲಿ ಸಮಾಜದಲ್ಲಿ ಜಾಸ್ತಿ ಆದರೆ ನಾಳೆ ಬೆಳಗ್ಗೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂತೇನಿದೆ ಅದನ್ನು ಕಿತ್ತು ಬಿಸಾಕ್ಬಿಡ್ಬೋದು. ಎಲ್ಲ ಮಾತೆಯರು ಇದನ್ನ ಮನೆಯಲ್ಲಿ ಕೇಳಿ, ನಿಮ್ಮ ಯಜಮಾನರ ಸಂಬಳ ಏನು ಅಂತ ನಿಮಗೆ ಗೊತ್ತು, ಅವರು ಏನು ಸಂಪಾದನೆ ಮಾಡಬಹುದು ಅಂತ ಗೊತ್ತು. ಆ ಸಂಪಾದನೆಯನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ದೇ ಆದರೆ ಅದು ನನಗೆ ಬೇಡ ಅಂತ ಹೇಳ್ತಕ್ಕಂಥ ದಾಷ್ಟ್ಯವನ್ನ ಹೆಣ್ಣು ಮಕ್ಕಳು ಬೆಳೆಸ್ಕೋಬೇಕು. ಬೆಳ್ಳಿ ಬೆಟ್ಟದ ಒಡೆಯ ಶಿವನು ಚಂದ್ರಮೌಳಿಯು, ಪ್ರೇಮ ಮೂರ್ತಿ ಗಿರಿಜೆ ಅವನ ಪ್ರಣಯ ಕಾಂತೆಯು, ಆದರವನ ಬೀಡು ಮಸಣ ಲೇಪ ಬೂದಿಯು, ಚರ್ಮ ಹುಡಿಗೆ ಹಾವು ತೊಡಿಗೆ ಬದುಕು ಭಿಕ್ಷೆಯು, ಹರಿಗೆ ಎಂದು ಗುಡಿಯನೊಂದ ಕಟ್ಟುತ್ತಿರುವೆನು. ಕೊನೆ ನೋಡಿ ಬಹಳ ಮುಖ್ಯ. ದೀನಗೊಂದು ವಿಶ್ವ ಸಾಲದು ಆಸೆ ತಣಿಸಲು. ನಾ ಹೇಳಿದ್ನಲ್ಲ ಸೀನು, ನೆನಪಿಸ್ಕೊಳ್ಳಿ. ಆ ಭಿಕ್ಷುಕ ಒಂದು ದಿನ ತೀರಿ ಹೋಗ್ಬಿಡ್ತಾನೆ. ಇದೇ ಕಮಲ ಹಾಸನ್ ನೋಡ್ತಾ ನಿಂತಿರ್ತಾನೆ. ಕಾರ್ಪೊರೇಷನ್ ಅವ್ರು ಬರ್ತಾರೆ, ಯಾರು ಇಲ್ಲ, ಹಿಂದಿಲ್ಲ ಮುಂದಿಲ್ಲ, ಹಿಂದಿಲ್ಲ ಮುಂದಿಲ್ಲ. ಯಾರೋ ತಿಳಿಸಿದ್ದಾರೆ ಹೆಣ ಬಿದ್ದಿದೆ, ಭಿಕ್ಷುಕ ಸತ್ತಿದ್ದಾನೆ ಅಂತ. ಅವನ ಹೆಣವನ್ನ ಕಾರ್ಪೊರೇಷನ್ ಅವ್ರು ವ್ಯಾನ್ ಅವರು ತೆಗೆದುಕೊಂಡು ಬರಲಿಕ್ಕೆ ಬಂದಿದ್ದಾರೆ. ಅವನನ್ನ ಎತ್ಕೋತಾರೆ. ಎತ್ಕೊಂಡು ಇನ್ನೇನು ಸ್ಟ್ರೆಚರಲ್ಲಿ ಮಲಗಿಸ್ಕೊಂಡು ಗಾಡಿಗಿಡಬೇಕು. ಕೊನೆ ಪೌರ ಕಾರ್ಮಿಕ ಈ ಗೋಣಿಚೀಲ ಏನಿದೆಯಲ್ಲ ಅಂತ ಹೀಗೆ ಜಾಡಿಸ್ತಾನೆ. ಅದರಲ್ಲಿರೋ ನೋಟೆಲ್ಲ ಕೆಳಗೆ ಬಿದ್ದು ಹೋಗುತ್ತೆ. ಅದನ್ನು ನೋಡಿದಂಥ ಮಿಕ್ಕಿದ 3 ಜನ ಹೆಣನಲ್ಲೇ ಬಿಟ್ಬಿಟ್ಟು ಹಣ ಹಾಯಿಸ್ಕೊಳಕ್ಕೆ ಓಡೋಗ್ಬಿಡ್ತಾರೆ. ಇದಲ್ವಾ ಬದುಕು ಅಂತಂದ್ರೆ? ಇದು ನ್ಯಾಯಯುತವ? ಯೋಚನೆ ಮಾಡಬೇಕಲ್ವಾ? ಏನು ಮಾಡ್ದ ಅವನು? 1 ರೂಪಾಯಿಗೋಸ್ಕರ ಅಲ್ಲಿ ನಿಂತ್ಕೊಂಡು ನೀವು ಹಾಕಿದಂಥ ಭಿಕ್ಷವನ್ನ ಇಟ್ಕೊಂಡು ಏನು ತೆಗೆದುಕೊಂಡು ಹೋದ? ಇದು ಭಿಕ್ಷುಕನ ಕತೆ ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಭಗವಂತನ ಮುಂದೆ ಭಿಕ್ಷುಕರು.